ಚಿಕ್ಕಮಗಳೂರು ಶಾಲೆಯಲ್ಲಿ ನಾನು ಓದುತ್ತಿದ್ದೇನೆ. ನನ್ನ ಹೆಸರು ಸೌಮ್ಯ ಶಿವಣ್ಣ ದೋರ್ನಳ್ಳಿ. ಇವರು ನಮ್ಮ ಅಜ್ಜಿ ಬಸಮ್ಮ ದೋರ್ನಳ್ಳಿ, ಇವರು ನಮ್ಮ ತಾತ ಸಂಗಣ್ಣ ದೋರ್ನಳ್ಳಿ. ಇಂದು ನಾನು ನಮ್ಮ ಅಜ್ಜಿ ಮುಂದೆ ಕಥೆಯನ್ನು ಹೇಳುತ್ತಿದ್ದೇನೆ. ಕಥೆಯ ಹೆಸರು ನಸ್ರುದ್ದೀನ್ ಮನೆಯ ಔತಣ. ಮುಲ್ಲಾ ನಸ್ರುದ್ದೀನ್ ಚುರುಕು ಬುದ್ಧಿಗೆ ಹೆಸರುವಾಸಿ. ಕೆಲವರಿಗೆ ಅವನ ಖ್ಯಾತಿಯನ್ನು ಕಂಡು ಹೊಟ್ಟೆ ಕಿಚ್ಚು. ಅವನಿಗಿಂತ ತಾವೇ ಬುದ್ಧಿವಂತರು ಎಂದು ತೋರಿಸಿಕೊಳ್ಳುವ ಚಪಲ. ಅವರು ಒಂದು ಉಪಾಯ ಹೂಡಿದರು. ಅವನ ಬಳಿಗೆ ಹೋಗಿ, ನಸ್ರುದ್ದೀನ್, ಊರು ಹೊರಗಿನ ಹಿಮಬೆಟ್ಟದಲ್ಲಿ ನೀನು ಒಬ್ಬನೇ ಒಂದು ರಾತ್ರಿ ಕಳೆದು ಬಂದರೆ ಬಹುಮಾನ ಕೊಡುತ್ತೇವೆ. ಆದರೆ ಬೆಚ್ಚನೆಯ ಯಾವ ವಸ್ತುವನ್ನು ತೆಗೆದುಕೊಂಡು ಹೋಗಕೂಡದು. ಒಪ್ಪಿಗೆಯೇ ಎಂದು ಪಂತ ಹೂಡಿದರು. ನಸ್ರುದ್ದೀನ್ ಒಪ್ಪಿಕೊಂಡು ಒಂದು ಮೋಮಬತ್ತಿಯನ್ನು ಹಚ್ಚಿಕೊಂಡು ಒಂದು ಪುಸ್ತಕವನ್ನು ಹಿಡಿದುಕೊಂಡು ರಾತ್ರಿಯನ್ನು ಕಳೆಯಲು ಹಿಮಬೆಟ್ಟಕ್ಕೆ ಹೋದ. ಕಗ್ಗತ್ತಲೆ ರಾತ್ರಿ, ಮೈಕೊರೆಯುವ ಚಳಿ. ನಡಗುತ್ತಾ ರಾತ್ರಿಯನ್ನು ಕಳೆದು ಬೆಳಗಾಯಿತು. ಊರಿಗೆ ಹಿಂತಿರುಗಿದ. ಬಹುಮಾನ ಕೊಡುವಂತೆ ಅವರನ್ನು ಕೇಳಿದ. ನೀನು ರಾತ್ರಿಗೆ ಹೇಗೆ ಕಳೆದೆ ಎಂದು ಅವರು ಪ್ರಶ್ನಿಸಿದರು. ಮೋಮಬತ್ತಿಯ ಪುಟ್ಟ ಬೆಳಕಿನಲ್ಲಿ ಪುಸ್ತಕವನ್ನು ಓದುತ್ತಾ ಕಳೆದೆ ಎಂದು ನಸ್ರುದ್ದೀನ್. ಮೋಮಬತ್ತಿ ಹಚ್ಚಿಕೊಂಡಿದ್ದೀಯಾ? ಹಾಗಾದರೆ ಬಹುಮಾನ ಇಲ್ಲ ಎಂದು ಬಿಟ್ಟರು. ನಸ್ರುದ್ದೀನ್ ಮಾತಾಡದೆ ಮನೆಗೆ ಹೊರಟು ಹೋದ. ಒಂದು ದಿನ ಅವನು ಅವರನ್ನು ಭೇಟಿಯಾಗಿ, ನಾಳೆ ನೀವೆಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಎಂದು ಕೇಳಿಕೊಂಡ. ಅವರು ಖುಷಿಯಿಂದ ಒಪ್ಪಿಕೊಂಡರು. ಮಾರನೆಯ ದಿನ ಎಲ್ಲರೂ ನಸ್ರುದ್ದೀನನ ಮನೆಗೆ ಹೋದರು. ನಸ್ರುದ್ದೀನ್ ಒಳಗಿರಬಹುದು, ಬಂದು ಕರೆದುಕೊಂಡು ಹೋಗಲಿ ಎಂದು ತೀರ್ಮಾನಿಸಿ ಜಗಲಿಯ ಮೇಲೆ ಕಾಯುತ್ತಾ ಕುಳಿತರು. ಎಷ್ಟು ಹೊತ್ತಾದರೂ ನಸ್ರುದ್ದೀನ್ ಹೊರಗೆ ಬರಲೇ ಇಲ್ಲ. ಹಸಿವು ಹೆಚ್ಚಾಯಿತು. ಮನೆಯ ಒಳಕ್ಕೆ ಹೋಗಿ ನೋಡಿದರು. ಒಂದು ಮೂಲೆಯಲ್ಲಿ ಒಲೆಯಿತ್ತು. ಅದರ ಮೇಲೆ ಒಂದು ದೊಡ್ಡ ಪಾತ್ರೆ ಇತ್ತು. ಕೆಳಗೆ ಒಂದು ಮೋಮಬತ್ತಿ ಹುರಿಯುತ್ತಿತ್ತು. ನಸ್ರುದ್ದೀನ್ ಪಾತ್ರೆಯ ಬಳಿ ನಿಂತಿದ್ದ. ಇನ್ನು ಎಷ್ಟು ಹೊತ್ತು ಕಾಯಬೇಕು ಮುಲ್ಲಾ? ನಮಗೆ ಹಸಿವು ತಡೆಯಲಾಗುತ್ತಿಲ್ಲ, ಪ್ರಾಣ ಹೋಗುತ್ತಿದೆ ಎಂದರು. ಸಾರು ಮಾಡಲು ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ, ನೀರು ಕುದಿಸಲು ಒಲೆಯಲ್ಲಿ ಮೋಮಬತ್ತಿ ಹಚ್ಚಿಟ್ಟಿದ್ದೇನೆ. ಆನ್ಲೇ ಊಟ ಮಾಡದೆ ಮಾತ್ರ ಹೋಗಬೇಡಿ ಎಂದು ನಸ್ರುದ್ದೀನ್. ಈ ಕಥೆಯ ನೀತಿ, ನಾವು ಏನಾದರೂ ಸಾಧಿಸಬೇಕೆಂದರೆ, ನಾವು ಏನಾದರೂ ತುಂಬ ಖ್ಯಾತಿಯನ್ನು ಪಡೆದರೆ ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೆದುಕೊಳ್ಳುವವರು ತುಂಬ ಜನ ಇರುತ್ತಾರೆ. ಅವರು ನಾವೇನಾದರೂ ಸಾಧನೆ ಮಾಡಬೇಕೆಂದರೆ ನಮ್ಮನ್ನು ಕಾಲ್ಜಗ್ಗಿ ಬೀಳಿಸುತ್ತಾರೆ. ಇದೇ ಈ ಕಥೆಯ ನೀತಿ.